ಹೊರನಟ ಡಾಕ್ಟರ್ ರಾಜ್ಕುಮಾರ್ ನಾಯಕನಾಗಿ ಅಭಿನಯಿಸಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ. ಶಿವಪ್ಪ ಕಾಯೋ ತಂದೆ ಹಾಗೂ ಇತರ ಗೀತೆಗಳು ಇಂದಿಗೂ ಅಜರಾಮರ. 1954ರಲ್ಲಿ ಬಿಡುಗಡೆಯಾದಂತಹ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಎಚ್.ಎಲ್.ಎನ್. ಸಿಂಹರವರ ನಿರ್ದೇಶನವಿದೆ. ಗುಬ್ಬಿ ಕರ್ನಾಟಕ ಫಿಲ್ಮ್ಸ್ ನಿರ್ಮಾಣ ಸಂಸ್ಥೆಯಡಿ ನಿರ್ಮಾಣಗೊಂಡಂತಹ ಬೇಡರ ಕಣ್ಣಪ್ಪ 2ನೇ ಅತ್ಯುತ್ತಮ ಚಿತ್ರ ರಾಷ್ಟ್ರ ಪ್ರಶಸ್ತಿ ಗಳಿಸಿದ ಚಿತ್ರವಾಗಿದೆ. ಈ ಚಿತ್ರದ ತಾರಾಂಗಣದಲ್ಲಿ ರಾಜ್ಕುಮಾರ್, ಪಂಡರಿಬಾಯಿ, ಗುಬ್ಬಿ ವೀರಣ್ಣ, ಜಿ.ವಿ. ಅಯ್ಯರ್ ಮುಂತಾದ ಕಲಾವಿದರು ಅಭಿನಯಿಸಿದ್ದಾರೆ. ಅದಲ್ಲದೆ ಕರ್ನಾಟಕದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಶಿವಭಕ್ತಿಯಲ್ಲಿ ಪರವಶನಾಗುವ ಕಣ್ಣಪ್ಪ ಅದೊಂದು ದಿನ ಶಿವಲಿಂಗದ ಒಂದು ಕಣ್ಣಿನಲ್ಲಿ ರಕ್ತ ಬರುವುದನ್ನು ಕಂಡು ಬಾಣದಿಂದ ತನ್ನ ಒಂದು ಕಣ್ಣನ್ನು ಕಿತ್ತು ಲಿಂಗಕ್ಕೆ ಕೊಡುತ್ತಾನೆ. ಆಗ ಮತ್ತೊಂದು ಕಣ್ಣಿನಿಂದಲೂ ರಕ್ತಸ್ರಾವ ಶುರುವಾಗುತ್ತದೆ. ಆಗ ಕಣ್ಣಪ್ಪ ತನ್ನ ಒಂದು ಕಾಲನ್ನು ಕಣ್ಣಿನ ಗುರುತಿಗೆ ಇಟ್ಟು ಇನ್ನೊಂದು ಕಣ್ಣನ್ನು ಕಿತ್ತು ಲಿಂಗಕ್ಕೆ ಅರ್ಪಿಸುತ್ತಾನೆ. ಅವನ ಭಕ್ತಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾಗಿ ಅವನಿಗೆ ಸದ್ಗತಿ ಕರುಣಿಸುತ್ತಾನೆ. ಭಕ್ತಿ ಪ್ರಧಾನವಾದ ಬೇಡರ ಕಣ್ಣಪ್ಪ ಕನ್ನಡಿಗರು ನೋಡಲೇಬೇಕಾದ ಸಿನಿಮಾವಾಗಿದೆ.